ಎವ್ರಿವನ್, ಎಲ್ರಿಗೂ ಕೂಡ ನಮಸ್ಕಾರ. ಇವತ್ತಿನ ಈ ಸೆಷನ್ ಅನ್ನ ಸ್ಟಾರ್ಟ್ ಮಾಡುವಂತ ಸಮಯ. ಸೊ ಇವತ್ತು ನಾವು ನೋಡೋರಂತ ಲೆಸನ್ ಟೈಪ್ಸ್ ಆಫ್ ನೌನ್. ದೇರ್ ಆರ್ 8 ಟೈಪ್ಸ್ ಆಫ್ ನೌನ್. 8 ಟೈಪ್ಸ್ ಆಫ್ ನೌನ್ ನಾವು ಇವತ್ತು ನೋಡ್ತಾ ಇದ್ದೀವಿ. ಆಲ್ರೆಡಿ ಪಾರ್ಟ್ಸ್ ಆಫ್ ಸ್ಪೀಚ್ ಅನ್ನೋ ವಿಡಿಯೋನ ನಾನು ಅಪ್ಲೋಡ್ ಮಾಡಿದ್ದೀನಿ. ಅದರಲ್ಲಿ ಫಸ್ಟ್ ಟೈಪ್ ಯಾವ್ದಪ್ಪ ಅಂತ ಹೇಳಿದ್ರೆ ನೌನ್ ಅಂತ ಹೇಳಿ ನಾವು ಕರಿತೀವಿ ಪಾರ್ಟ್ಸ್ ಆಫ್ ಸ್ಪೀಚ್ ಅಲ್ಲಿ. ಅದರಲ್ಲಿ ಟೈಪ್ಸ್ ಆಫ್ ನೌನ್, ಯಾವ್ಯಾವ ತರದ ನೌನ್ಸ್ಗಳು ಬರುತ್ತೆ ಅನ್ನೋದನ್ನ ನಾವಿವತ್ತು ನೋಡೋಣ. ಸೊ ಅದಕ್ಕೂ ಮೊದಲು ನೀವೇನಾದ್ರೂ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಡಿ. ಓಕೆ, ಲೆಟ್ಸ್ ಸ್ಟಾರ್ಟ್ ದ ಸೆಷನ್. ದೇರ್ ಆರ್ 8 ಟೈಪ್ಸ್ ಆಫ್ ನೌನ್. ಯಾವ್ಯಾವ ಟೈಪ್ಸ್ ಅನ್ನ ನಾವಿವತ್ತು ನೋಡ್ತಾ ಇದ್ದೀವಿ ನೋಡಿ. ಪ್ರಾಪರ್ ನೌನ್, ಕಾಮನ್ ನೌನ್, ಕಲೆಕ್ಟಿವ್ ನೌನ್, ಮೆಟೀರಿಯಲ್ ನೌನ್, ಅಬ್ಸ್ಟ್ರಾಕ್ಟ್ ನೌನ್, ಕೌಂಟೇಬಲ್ ನೌನ್, ಅನ್ಕೌಂಟೇಬಲ್ ನೌನ್, ಕಾಂಕ್ರೀಟ್ ನೌನ್. ದೇರ್ ಆರ್ 8 ಟೈಪ್ಸ್ ಆಫ್ ನೌನ್. ಇದರಲ್ಲಿ ಬೇಸಿಕಲಿ ನಾವೇನ್ ಹೇಳ್ತೀವಪ್ಪ ಅಂತ ಹೇಳಿದ್ರೆ ಈ 5 ಟೈಪ್ಸ್ ನಾವು ಬೇಸಿಕಲಿ ಟೈಪ್ಸ್ ಆಫ್ ನೌನ್ ಅಂತ ಹೇಳಿ ನಾವಿಲ್ಲಿ ಕರಿತೀವಿ. ಇನ್ನು ಬರುತ್ತೆ ಸಿಂಗ್ಯುಲರ್ ನೌನ್ ಅಂತ ಬರುತ್ತೆ, ಪ್ಲೂರಲ್ ನೌನ್ ಅಂತ ಬರುತ್ತೆ. ಇದು ಟೈಪ್ಸ್. ಇದರಲ್ಲಿ ಬರುವಂತ ಒಂದು ನೌನ್ಸ್ ಆಗಿರುತ್ತೆ. ಓಕೆನಾ, ಟೋಟಲಿ 13 ನೌನ್ಸ್ಗಳನ್ನು ಕೂಡ ಮೆನ್ಷನ್ ಮಾಡ್ತಾರೆ. ನಾನು ಇಲ್ಲಿ ಹೇಳ್ತಾ ಇರುವಂತದ್ದು ಒಂದು 8 ಟೈಪ್ಸ್ ಆಫ್ ನೌನ್ ನಾನು ನಿಮ್ಗೆ ಇವತ್ತು ಹೇಳ್ತಾ ಇದ್ದೀನಿ. ಹಾಗಾದ್ರೆ ಏನು ಪ್ರಾಪರ್ ನೌನ್ ಅಂದ್ರೆ ಹೇಗೆ ಐಡೆಂಟಿಫೈ ಮಾಡಬೇಕು, ಕಾಮನ್ ನೌನ್ ಅಂದ್ರೆ ಯಾವ ತರ ಐಡೆಂಟಿಫೈ ಮಾಡಬೇಕು, ಡೆಫಿನೇಷನ್ ಏನು, ಎಕ್ಸಾಂಪಲ್ಸ್ ಏನು ಅನ್ನೋದನ್ನ ನಾವು ನೋಡೋಣ. ನೋಡಿ, ಫಸ್ಟ್ ಒಂದು ಯಾವ ನೌನ್ ಹೇಳಿದೆ ನಾನು, ಪ್ರಾಪರ್ ನೌನ್. ವಾಟ್ ಈಸ್ ಪ್ರಾಪರ್ ನೌನ್? ಪ್ರಾಪರ್ ನೌನ್ ಅಂತಂದ್ರೆ ಏನು? ದ ನೇಮ್ ಆಫ್ ಅ ಪರ್ಟಿಕ್ಯುಲರ್ ಪರ್ಸನ್, ಪ್ಲೇಸ್, ಅ ಥಿಂಗ್ ಅಂತ ಹೇಳಿ ನಾವು ಕರಿತೀವಿ. ಪ್ರಾಪರ್ ನೌನ್ ಮೀನ್ಸ್ ದ ನೇಮ್ ಆಫ್ ಅ ಪರ್ಟಿಕ್ಯುಲರ್ ಪರ್ಸನ್, ಪ್ಲೇಸ್ ಆರ್ ಅ ಥಿಂಗ್. ಒಂದು ಪರ್ಟಿಕ್ಯುಲರ್ ಪರ್ಸನ್ನ ಹೆಸರಾಗಿರ್ಬೋದು, ಒಬ್ಬ ವ್ಯಕ್ತಿಯ ಹೆಸರಾಗಿರ್ಬೋದು, ಒಂದು ಪ್ಲೇಸಿನ ಅಂದ್ರೆ ಒಂದು ಊರಿನ ನೇಮ್ ಆಗಿರ್ಬೋದು, ಆಮೇಲೆ ಒಂದು ವಸ್ತುವಿನ ನೇಮ್ ಆಗಿರ್ಬೋದು. ಕರೆಕ್ಟ್ ಆಗಿ ಇದೆ ಅಂತ ಹೇಳಿ ನಾವು ಹೇಳೋದಕ್ಕೆ, ಒಂದು ನೇಮನ್ನ ಕರೆದ್ಬಿಟ್ಟು ಹೇಳೋದಕ್ಕೆ ನಾವು ಪ್ರಾಪರ್ ನೌನ್ ಅಂತ ಹೇಳಿ ಕರಿತೀವಿ. ಫಾರ್ ಎಕ್ಸಾಂಪಲ್ ನೋಡಿ, ರವಿ, ಜರ್ಮನಿ, ಇಂಡಿಯನ್ ಓಷನ್. ರವಿ ಅನ್ನೋದು ಒಬ್ಬ ಪರ್ಸನ್ ನೇಮ್ ಅನ್ನ ಹೇಳುತ್ತೆ. ರವಿ ಅನ್ನೋನು ಇವನೇ ಅಂತ ಹೇಳಿ ನಾವು ಕರಿತಾ ಇದೀವಿ. ಇಲ್ಲಿ ಕಾಮನ್ ಆಗಿ ಅವನು ಅಂತ ಕರಿತಾ ಇಲ್ಲ, ರವಿ ಪರ್ಫೆಕ್ಟ್ ಆಗಿ ಹೇಳ್ತಾ ಇದೀವಿ ಇವನೇ. ಜರ್ಮನಿ ಪರ್ಫೆಕ್ಟ್ ಆಗಿ ಜರ್ಮನಿ ದೇಶ, ದೇಶ ಅಂತ ಕರಿತಾ ಇಲ್ಲ ಕಾಮನ್ ಆಗಿ, ಜರ್ಮನಿ, ಇಂಡಿಯನ್ ಓಷನ್. ಈ ತರ ಬರುವಂತ ಒಂದಿಷ್ಟು ವರ್ಡ್ಸ್ ಗಳಿಗೆ ನಾವೇನಂತ ಕರಿತೀವಿ, ಪ್ರಾಪರ್ ನೌನ್ ಅಂತ ಹೇಳಿ ನಾವು ಕರಿತೀವಿ. ಸೆಕೆಂಡ್ ಒನ್ ಕಾಮನ್ ನೌನ್. ಹಾಗಾದ್ರೆ ಕಾಮನ್ ನೌನ್ ಅಂತಂದ್ರೆ ಏನು? ಯೂಸ್ ಟು ಡಿಸ್ಕ್ರೈಬ್ ದ ನೇಮ್ಸ್ ಆಫ್ ಪೀಪಲ್, ಎನಿಮಲ್, ಪ್ಲೇಸ್, ಅ ಥಿಂಗ್. ಇಲ್ಲೇನು ಪರ್ಟಿಕ್ಯುಲರ್ ಆಗಿ ಹೇಳ್ತಾ ಇಲ್ಲ, ಯೂಸ್ ಟು ಡಿಸ್ಕ್ರೈಬ್ ದ ನೇಮ್ಸ್ ಆಫ್ ಪೀಪಲ್. ಇಲ್ಲಿ ಡಿಸ್ಕ್ರೈಬ್ ಮಾಡ್ತಾ ಇದ್ದಾರೆ. ಆ ವರ್ಡ್ ಏನ್ ಮಾಡ್ತಾ ಇದೆ, ಒಬ್ಬ ವ್ಯಕ್ತಿನ ಡಿಸ್ಕ್ರೈಬ್ ಮಾಡ್ತಾ ಇದೆ, ಒಂದು ಪ್ರಾಣಿನ ಡಿಸ್ಕ್ರೈಬ್ ಮಾಡ್ತಾ ಇದೆ, ಅಥವಾ ಒಂದು ಊರನ್ನ ಡಿಸ್ಕ್ರೈಬ್ ಮಾಡ್ತಾ ಇದೆ, ಒಂದು ವಸ್ತುನ ಡಿಸ್ಕ್ರೈಬ್ ಮಾಡ್ತಾ ಇದೆ ಅಂತ ಹೇಳಿದ್ರೆ ಅದಕ್ಕೆ ನಾವು ಕಾಮನ್ ನೌನ್ ಅಂತ ಹೇಳಿ ಕರಿತೀವಿ. ಫಾರ್ ಎಕ್ಸಾಂಪಲ್ ನೋಡಿ, ಈಗ ಮ್ಯಾನ್, ಇಲ್ಲಿ ಕಾಮನ್ ಆಗಿ ಹೇಳ್ತಾ ಇದ್ದಾರೆ ಮ್ಯಾನ್, ಯಾವುದೋ ಒಬ್ಬ ವ್ಯಕ್ತಿನ ಇದು ಹೇಳ್ತಾ ಇದೆ, ಯಾರು ಅಂತ ಪರ್ಫೆಕ್ಟ್ ಆಗಿಲ್ಲ. ಇಲ್ಲಿ ಕಂಟ್ರಿ, ಇಲ್ಲೂ ಕೂಡ ಒಂದು ದೇಶದ ಬಗ್ಗೆ ಹೇಳ್ತಾ ಇದೆ, ಯಾವ ಕಂಟ್ರಿ ಅಂತ ಮೆನ್ಷನ್ ಮಾಡಿಲ್ಲ. ಓಷನ್, ಸಮುದ್ರ ಅಂತ ಹೇಳಿ ಹೇಳ್ತಾ ಇದೆ, ಯಾವ ಸಮುದ್ರ ಅಂತ ಹೇಳಿ ಕರೆಕ್ಟ್ ಆಗಿ ಮೆನ್ಷನ್ ಮಾಡ್ತಾ ಇಲ್ಲ. ಡಾಗ್, ಒಂದು ಪ್ರಾಣಿ ಬಗ್ಗೆ ಹೇಳ್ತಾ ಇದೆ, ಯಾವ ತರ ಡಾಗ್ ಅಂತ ಹೇಳಿ ಇಲ್ಲಿ ಮೆನ್ಷನ್ ಮಾಡ್ತಾ ಇಲ್ವಾ. ಡಾಗ್ ಅಲ್ಲೂ ಕೂಡ ಅನೇಕ ಸ್ಪೀಸೀಸ್ಗಳು ಬರುತ್ತೆ ಅಲ್ವಾ, ಅದೇ ತರನೇ ಇಲ್ಲಿ ಜಸ್ಟ್ ಡಾಗ್ ಅಂತ ಹೇಳಿ ಇಲ್ಲಿ ಹೇಳ್ತಾ ಇದ್ದಾರೆ. ಈ ತರದ ಒಂದಿಷ್ಟು ವರ್ಡ್ಸ್ ಗಳಿಗೆ ನಾವೇನಂತ ಕರಿತೀವಿ, ಕಾಮನ್ ನೌನ್ ಅಂತ ಹೇಳಿ ಕರಿತೀವಿ. ಕಲೆಕ್ಟಿವ್ ನೌನ್, ನೆಕ್ಸ್ಟ್ ಒನ್ ಏನು, ಕಲೆಕ್ಟಿವ್ ನೌನ್. ಪ್ರಾಪರ್ ನೌನ್ ಅಂತ ಹೇಳಿದ್ರೆ ಪರ್ಟಿಕ್ಯುಲರ್ ನೇಮ್, ಕಾಮನ್ ಅಂತ ಹೇಳಿದ್ರೆ ಡಿಸ್ಕ್ರೈಬ್ ದ ನೇಮ್ಸ್ ಆಫ್ ಪೀಪಲ್. ಪರ್ಟಿಕ್ಯುಲರ್ ಆಗಿ ಹೇಳಲ್ಲ, ಒಂದು ವಸ್ತುವಿನ ಅಥವಾ ದೇಶನ ಡಿಸ್ಕ್ರೈಬ್ ಮಾಡುತ್ತೆ. ಕಲೆಕ್ಟಿವ್ ನೌನ್ ಮೀನ್ಸ್ ಯೂಸ್ ಟು ರೆಫರ್ ಟು ಅ ಗ್ರೂಪ್ ಆರ್ ಕಲೆಕ್ಟಿವ್ ಆಫ್ ಎನಿಮಲ್ಸ್, ಪೀಪಲ್ ಆರ್ ಥಿಂಗ್ಸ್. ಕಲೆಕ್ಟಿವ್ ಅನ್ನೋದ್ರಲ್ಲೇ ಇದೆ, ಯೂಸ್ ಟು ರೆಫರ್ ಟು ಅ ಗ್ರೂಪ್. ಇದೇನ್ ಹೇಳುತ್ತೆ ಅಂತ ಹೇಳಿದ್ರೆ ಗ್ರೂಪ್ ಆಫ್ ಪೀಪಲ್, ಎನಿಮಲ್ಸ್ ಅಥವಾ ಥಿಂಗ್ಸ್. ಏನ್ ಹೇಳ್ತೀವಿ, ಒಂದು ವರ್ಡ್ ಅನ್ನಾಗಿ ನಾವು ಕ್ರಿಯೇಟ್ ಮಾಡ್ಕೊಳ್ತೀವಿ. ಒಂದಿಷ್ಟು ಗುಂಪುಗಳಿಗೆ ಒಂದಿಷ್ಟು ವರ್ಡ್ ಅನ್ನ ಹಾಕಿ ಆ ಗುಂಪನ್ನ ನಾವು ಮೆನ್ಷನ್ ಮಾಡ್ತೀವಿ. ಅದಕ್ಕೆ ಕಲೆಕ್ಟಿವ್ ನೌನ್ ಅಂತ ಹೇಳಿ ಹೇಳ್ತಾರೆ. ರೆಫರ್ ಟು ಅ ಗ್ರೂಪ್ ಆರ್ ಕಲೆಕ್ಟಿವ್ ಆಫ್ ಎನಿಮಲ್ಸ್. ಓಕೆನಾ. ಫಾರ್ ಎಕ್ಸಾಂಪಲ್ ನೋಡಿ, ಟೀಮ್, ಇಲ್ಲೊಂದಿಷ್ಟು ಒಂದು 12 ಜನನೋ 13 ಜನನೋ ಸೇರಿ ಒಂದು ಯಾವ್ದೋ ಒಂದು ಗೇಮಿಗೆ ಹೋಗ್ತಾ ಇದ್ದಾರೆ, ಒಂದು ಟೀಮ್ ಇರುತ್ತೆ, ಅದನ್ನೇನಂತ ಕರಿತೀವಿ, ಟೀಮ್ ಅಂತ ಹೇಳಿ ಕರಿತೀವಿ. ಓಕೆನಾ. ನೆಕ್ಸ್ಟ್ ಫ್ಲಾಕ್ ಅಂತ ಹೇಳಿದ್ರೆ ಈ ಕುರಿಗಳ ಹಿಂಡು ಬರುತ್ತೆ ಅಲ್ವಾ, ಅದಕ್ಕೆ ಏನಂತ ಕರಿತೀವಿ, ಫ್ಲಾಕ್ ಅಂತ ಹೇಳಿ ಕರಿತೀವಿ. ಬಂಚ್ ಅಂತ ಹೇಳಿದ್ರೆ ತುಂಬಾ ಕೀಗಳನ್ನ ಸೇರಿಸ್ಬಿಟ್ಟು ಮಾಡೋದು, ಕೀ ಬಂಚ್, ಆ ತರ ಕರಿತೀವಿ ಅಲ್ವಾ. ನೆಕ್ಸ್ಟ್ ಫ್ಯಾಮಿಲಿ, ಒಂದ್ 4-5 ಜನ ಮೆಂಬರ್ಸ್ ಇರ್ತಾರೆ, ಅವ್ರನ್ನೆಲ್ಲ ಸೇರ್ಬಿಟ್ಟು ಏನಂತ ಕರಿತೀವಿ, ಫ್ಯಾಮಿಲಿ. ಒಂದಿಷ್ಟು ಗ್ರೂಪ್ ಆಫ್ ಪರ್ಸನ್ ಅಥವಾ ಗ್ರೂಪ್ ಆಫ್ ಎನಿಮಲ್ಸ್, ಗ್ರೂಪ್ ಆಫ್ ಥಿಂಗ್ಸ್ ನ ತಗೊಂಡ್ಬಿಟ್ಟು ಒಂದು ಗ್ರೂಪ್ ನ ನಾವಲ್ಲಿ ಒಂದು ವರ್ಡ್ ಇಂದ ಕರಿತೀವಿ. ಅದಕ್ಕೆ ನಾವೇನಂತ ಕರಿತೀವಿ, ಕಲೆಕ್ಟಿವ್ ನೌನ್ ಅಂತ ಹೇಳಿ ಕರಿತೀವಿ. ಗ್ರೂಪ್ ಆಫ್ ಎನಿಮಲ್ಸ್, ಪರ್ಸನ್ ಆರ್ ಥಿಂಗ್ಸ್, ಇದನ್ನ ಕಲೆಕ್ಟಿವ್ ನೌನ್ ಅಂತ ಕರಿತೀವಿ. ನೆಕ್ಸ್ಟ್ ಮೆಟೀರಿಯಲ್ ನೌನ್ ಅಂತಂದ್ರೆ ಏನು? ಆಲ್ರೆಡಿ ಇದ್ರಲ್ಲೇ ಇದೆ ನೋಡಿ, ದೀಸ್ ಆರ್ ನೇಮ್ಸ್ ಆಫ್ ಮೆಟೀರಿಯಲ್ಸ್ ಆರ್ ಸಬ್ಸ್ಟೆನ್ಸಸ್. ಇವೇನಪ್ಪಾ ಅಂತ ಹೇಳಿದ್ರೆ ನೇಮ್ಸ್ ಆಫ್ ಮೆಟೀರಿಯಲ್ಸ್, ಮೆಟೀರಿಯಲ್ ನ ನೇಮ್ಸ್ ಆಗಿರುತ್ತೆ ಅಥವಾ ಸಬ್ಸ್ಟೆನ್ಸ್ ಆಗಿರುತ್ತೆ.
ವಿಚ್ ಆರ್ ಯೂಸ್ಡ್ ಆಸ್ ರಾ ಮೆಟೀರಿಯಲ್ಸ್ ಫಾರ್ ಅದರ್ ಥಿಂಗ್ಸ್. ಇವನ್ನ ಏನು ಯೂಸ್ ಮಾಡ್ತಾರೆ ಅಂತ ಹೇಳಿದ್ರೆ ಒಂದಿಷ್ಟು ರಾ ಮೆಟೀರಿಯಲ್ಸ್, ಬೇರೆ ಬೇರೆ ಥಿಂಗ್ಸ್ಗಳನ್ನ ಪ್ರಿಪೇರ್ ಮಾಡೋದಕ್ಕೆ ಇದನ್ನ ಯೂಸ್ ಮಾಡ್ಕೊಳ್ತಾರೆ. ಅದಕ್ಕೆ ನಾವೇನಂತ ಕರಿತೀವಿ ಮೆಟೀರಿಯಲ್ ನೌನ್. ಇದು ರಾ ಮೆಟೀರಿಯಲ್ ಆಗುತ್ತೆ. ಇದನ್ನ ಯೂಸ್ ಮಾಡಿಕೊಂಡು ಬೇರೆ ರೀತಿ ಅದನ್ನ ರೆಡಿ ಮಾಡ್ಕೊಳ್ತಾ ಹೋಗ್ತಾರೆ. ಓಕೆನಾ? ಎಕ್ಸಾಂಪಲ್ ನೋಡಿ, ಸ್ಯಾಂಡ್, ಗೋಲ್ಡ್, ಸಿಲ್ವರ್, ಸಿಮೆಂಟ್, ವುಡ್, ಪ್ಲಾಸ್ಟಿಕ್, ಮಿಲ್ಕ್. ಇವನ್ನೆಲ್ಲ ಯೂಸ್ ಮಾಡಿಕೊಂಡು ಬೇರೆ ಬೇರೆ ಥಿಂಗ್ಸ್ಗಳನ್ನ ನಾವು ರೆಡಿ ಮಾಡ್ಕೊಳ್ತೀವಲ್ವಾ, ದಿಸ್ ಆರ್ ದ ಮೆಟೀರಿಯಲ್ಸ್. ಇದೆಲ್ಲದೂ ಕೂಡ ಮೆಟೀರಿಯಲ್ಸ್ ನೇಮ್ ಆಗಿರುತ್ತೆ. ಸ್ಯಾಂಡನ್ನ ಯೂಸ್ ಮಾಡಿಕೊಂಡು ಕ್ಲೇಗಳನ್ನ ಮಾಡ್ತೀವಿ, ಕೆಲವೊಂದಿಷ್ಟು ಪಾತ್ರೆಗಳನ್ನ ರೆಡಿ ಮಾಡ್ಕೊಳ್ತೀವಿ. ಗೋಲ್ಡನ್ನ ಯೂಸ್ ಮಾಡಿಕೊಂಡು ನಮಗೆ ಬೇಕಾಗಿರುವಂಥ ನೆಕ್ಲೆಸ್ ಆಗಿರ್ಬೋದು, ಇಯರಿಂಗ್ಸ್ ಆಗಿರ್ಬೋದು, ಬ್ಯಾಂಗಲ್ಸ್ ಆಗಿರ್ಬೋದು. ಇದು ಅಷ್ಟೇ, ಸಿಲ್ವರು ಅಷ್ಟೇ ಸೇಮ್, ನಮಗೆ ಬೇಕಾಗಿರುವಂಥ ಕಪ್ಗಳಾಗಿರ್ಬೋದು, ಆಮೇಲೆ ಐಡಲ್ಗಳಾಗಿರ್ಬೋದು, ಇದನ್ನೆಲ್ಲ ನಾವು ರೆಡಿ ಮಾಡ್ಕೊಳ್ತೀವಿ. ಸಿಮೆಂಟಿಂದ ನಾವು ಬಿಲ್ಡಿಂಗನ್ನು ಕನ್ಸ್ಟ್ರಕ್ಟ್ ಮಾಡ್ತೀವಿ. ಇದೆಲ್ಲ ರಾ ಮೆಟೀರಿಯಲ್ಸ್ ಆಗಿರುತ್ತೆ. ವುಡ್, ಇದರಲ್ಲೂ ಕೂಡ ಮನೆ ಕಟ್ಟೋದಕ್ಕೆ ಯೂಸ್ ಆಗುತ್ತೆ. ಪ್ಲಾಸ್ಟಿಕ್ ಇಂದ ಥಿಂಗ್ಸ್ಗಳನ್ನ ರೆಡಿ ಮಾಡ್ಕೊಳ್ತೀವಿ. ಮಿಲ್ಕ್ ಇಂದ ಕೆಲವೊಂದಿಷ್ಟು ಸ್ವೀಟ್ಸ್ ಆಗಿರ್ಬೋದು, ಕೆಲವೊಂದಿಷ್ಟು ಪ್ರಾಡಕ್ಟ್ಗಳನ್ನ ನಾವು ಯೂಸ್ ಮಾಡ್ಕೊಳ್ತೀವಿ. These are names of materials or substances which are used as raw materials for other things. ಓಕೆನಾ? ರಾ ಮೆಟೀರಿಯಲ್ಸ್ ಆಗಿರುತ್ತೆ. ಇದರಿಂದ ಬೇರೆ ವಸ್ತುಗಳನ್ನ ನಾವು ರೆಡಿ ಮಾಡ್ಕೊಳ್ತೀವಿ. ಇದಕ್ಕೆ ನಾವು ಮೆಟೀರಿಯಲ್ ನೌನ್ ಅಂತ ಹೇಳಿ ಕರಿತೀವಿ. ನೆಕ್ಸ್ಟ್ ಒನ್ ಯಾವುದು? ಅಬ್ಸ್ಟ್ರಾಕ್ಟ್ ನೌನ್. ಹಾಗಾದ್ರೆ ಅಬ್ಸ್ಟ್ರಾಕ್ಟ್ ನೌನ್ ಅಂತಂದ್ರೆ ಏನು? ನೇಮ್ ಆಫ್ ಅ ಕ್ವಾಲಿಟಿ, action or condition that we can only think but cannot see or touch. ಅಬ್ಸ್ಟ್ರಾಕ್ಟ್ ನೌನ್ ಅಂತ ಹೇಳಿದ್ರೆ ನೇಮ್ ಆಫ್ ಅ ಕ್ವಾಲಿಟಿ ಆಗಿರ್ಬೋದು, ಆಕ್ಷನ್ ಆಗಿರ್ಬೋದು, ಆ ಕಂಡೀಷನ್ ದಟ್ ವಿ ಕ್ಯಾನ್ ಓನ್ಲಿ ಥಿಂಕ್. ಕೆಲವೊಂದಿಷ್ಟು ವರ್ಡ್ಸ್ಗಳನ್ನ ನಾವೇನ್ ಮಾಡ್ಬೋದು, ಜಸ್ಟ್ ಥಿಂಕ್ ಮಾಡ್ಬೋದು, ಬಟ್ ಕಾಂಟ್ ಸಿ ಆರ್ ಟಚ್. ಅದನ್ನು ನಾವು ನೋಡೋದಿಕ್ಕಾಗಲ್ಲ, ಮುಟ್ಟೋದಿಕ್ಕಾಗಲ್ಲ ಅಂತ ಒಂದಿಷ್ಟು ಕ್ವಾಲಿಟಿ, ಆಕ್ಷನ್ಗೆ ನಾವೇನಂತ ಕರಿತೀವಿ? ಅಬ್ಸ್ಟ್ರಾಕ್ಟ್ ನೌನ್. ಜಸ್ಟ್ ಲೈಕ್ ಆ ಫೀಲಿಂಗ್ ಆಗಿರ್ಬೋದು, ಎಮೋಷನ್ಸ್ ಆಗಿರ್ಬೋದು, ಅದನ್ನ ನಾವೇನಂತ ಕರಿತೀವಿ? ಅಬ್ಸ್ಟ್ರಾಕ್ಟ್ ನೌನ್ ಅಂತ ಹೇಳಿ ಕರಿತೀವಿ. ಫ್ರೆಂಡ್ಶಿಪ್, ಇದನ್ನ ನಾವು ಥಿಂಕ್ ಮಾಡ್ಬೋದು ಅಷ್ಟೇ, ಟಚ್ ಮಾಡೋಕ್ಕಾಗಲ್ಲ, ನೋಡೋದಿಕ್ಕೂ ಆಗಲ್ಲ. ಬ್ರಾವೆರಿ, ಲವ್, ಫಿಯರ್, ಲಕ್, ಈ ತರದ ವರ್ಡ್ಸ್ ಗಳಿಗೆ ನಾವೇನಂತ ಕರಿತೀವಿ? ಅಬ್ಸ್ಟ್ರಾಕ್ಟ್ ನೌನ್. ದಟ್ ಶೋಸ್ ಆನ್ ಎಮೋಷನ್, ಫೀಲಿಂಗ್ಸ್, ಈ ತರನು ಕೂಡ ಹೇಳ್ಬೋದು. ನೇಮ್ ಆಫ್ ಅ ಕ್ವಾಲಿಟಿ, ಆಕ್ಷನ್ ಆರ್ ಕಂಡೀಷನ್ ದಟ್ ವಿ ಕ್ಯಾನ್ ಓನ್ಲಿ ಥಿಂಕ್ ಬಟ್ ಕಾಂಟ್ ಸಿ ಆರ್ ಟಚ್. ಥಿಂಕ್ ಮಾಡ್ಬೋದು ಅಷ್ಟೇ, ಅದನ್ನ ಮುಟ್ಟೋದಿಕ್ಕಾಗಲ್ಲ, ನೋಡೋದಿಕ್ಕಾಗಲ್ಲ. ಅದನ್ನ ನಾವು ಅಬ್ಸ್ಟ್ರಾಕ್ಟ್ ನೌನ್ ಅಂತ ಹೇಳಿ ಕರಿತೀವಿ. ನೆಕ್ಸ್ಟ್ ಒನ್, countable noun. These are things that can be counted in numbers. These are the things that can be counted in numbers. ಇವು ಕೂಡ ಒಂದಿಷ್ಟು ಥಿಂಗ್ಸ್ ಗಳಾಗಿರುತ್ತೆ. ಇದನ್ನ ನಾವೇನ್ ಮಾಡ್ಬೋದು ಅಂತ ಹೇಳಿದ್ರೆ ಕೌಂಟ್ ಮಾಡ್ಬೋದು. ಅದಕ್ಕೆ ನಾವು ಕೌಂಟೇಬಲ್ ನೌನ್ ಅಂತ ಹೇಳಿ ಕರಿತೀವಿ. ಫಾರ್ ಎಕ್ಸಾಂಪಲ್, ಬುಕ್ ಎಷ್ಟಿದೆ ಅಂತ ಕೌಂಟ್ ಮಾಡ್ಬೋದು. ಬೋಟ್, ರಿವರ್, ಬೈಕ್, ಹೌಸ್, ಟ್ರೀ, ಡೋರ್, ಎಗ್, ಇದನ್ನೆಲ್ಲ ನಾವೇನಂತ ಕರಿತೀವಿ? ಕೌಂಟೇಬಲ್ ನೌನ್ಸ್ ಅಂತ ಹೇಳಿ ಕರಿಬೋದು. ದೀಸ್ ಆರ್ ದ ಥಿಂಗ್ಸ್ ದಟ್ ಕ್ಯಾನ್ ಬಿ ಕೌಂಟೆಡ್ ಇನ್ ನಂಬರ್ಸ್. ಓಕೆನಾ? ನೆಕ್ಸ್ಟ್, ಅನ್ಕೌಂಟೇಬಲ್ ನೌನ್. These are things that cannot be counted. ಇವೇನಪ್ಪ ಅಂತ ಹೇಳಿದ್ರೆ ಇವನ್ನ ಕೌಂಟ್ ಮಾಡೋದಕ್ಕೆ ಸಾಧ್ಯ ಇಲ್ಲ. These are things that cannot be counted. ಕೌಂಟ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಫಾರ್ ಎಕ್ಸಾಂಪಲ್, ಫುಡ್, ಮ್ಯೂಸಿಕ್, ಸಾಯಿಲ್, ಡ್ರಿಂಕ್ಸ್, ರೈನ್, ಲೈಫ್, ವರ್ಕ್, ವಾಟರ್, ಶುಗರ್, ಇದ್ಯಾವುದನ್ನು ಕೂಡ ನಾವು ಕೌಂಟ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ನಾವೇನಂತ ಕರಿತೀವಿ? ಅನ್ಕೌಂಟೇಬಲ್ ನೌನ್ ಅಂತ ಹೇಳಿ ಕರಿತೀವಿ. ಇದೆಲ್ಲ ಸಬ್ ಟೈಪ್ಸ್ ಗಳಾಗಿ ಬರುತ್ತೆ. ಮೇನ್ ಆಗಿ ನಾವು ಅಬ್ಸ್ಟ್ರಾಕ್ಟ್ ನೌನ್ 5 ಟೈಪ್ಸ್ ಅನ್ನ ನಾವು ಕರಿತೀವಿ. ಓಕೆನಾ? Next, concrete noun. What is concrete noun? Is a person, place, a thing that can be observed by one of the 5 senses. Is a person. ಇದೇನಾಗಿರ್ಬೋದು? ಪರ್ಸನ್ ಆಗಿರ್ಬೋದು, ಪ್ಲೇಸ್ ಆಗಿರ್ಬೋದು, ಥಿಂಗ್ ಆಗಿರ್ಬೋದು, that can be observed by one of the 5 senses. ಅದನ್ನೇನ್ ಮಾಡ್ಬೋದು ಅಂತ ಹೇಳಿದ್ರೆ ನಮ್ಮಲ್ಲಿರುವಂತ 5 ಸೆನ್ಸ್ ಇಂದ ನಾವು ಅಬ್ಸರ್ವ್ ಮಾಡಬಹುದು. 5 ಸೆನ್ಸ್ ಏನಪ್ಪಾ ಅಂತ ಹೇಳಿದ್ರೆ, ಒಂದು ಸೀಯಿಂಗ್ ಆಗಿರ್ಬೋದು, ಹಿಯರಿಂಗ್ ಆಗಿರ್ಬೋದು, ಸ್ಮೆಲ್ ಆಗಿರ್ಬೋದು, ಟಾಕ್ ಆಗಿರ್ಬೋದು, ಟಚ್ ಆಗಿರ್ಬೋದು. ಓಕೆನಾ? ಸೊ ಈ 5 ಸೆನ್ಸಸ್ ಏನಿದೆ, ಇದರಲ್ಲಿ ಒಂದನ್ನಾದ್ರೂ ಆ ಒಂದು ಥಿಂಗ್ ಅಲ್ಲಿ ನಾವು ಯೂಸ್ ಮಾಡಿರ್ತೀವಿ. ಓಕೆನಾ? ನೋಡಿ, ಬಾಲ್ ನಾವೇನ್ ಮಾಡ್ಬೋದು? ವಿ ಕ್ಯಾನ್ ಟಚ್, ವಿ ಕ್ಯಾನ್ ಸಿ, ನೋಡ್ಬೋದು, ಟಚ್ ಮಾಡ್ಬೋದು. ಟ್ರೀನು ಕೂಡ ಅಷ್ಟೇ, ಟಚ್ ಮಾಡ್ಬೋದು, ನೋಡ್ಬೋದು. ಆಮೇಲೆ ಸೂಪ್, ಇದನ್ನ ಟೇಸ್ಟ್ ಮಾಡ್ಬೋದು ಅಲ್ವಾ? ಟೇಸ್ಟ್ ಕೂಡ ನಾವು ಮಾಡ್ತೀವಿ ಅಂತ ಹೇಳಿದ್ರೆ ಈ ನಾಲ್ಗೆ ಅಂತ ಬರುತ್ತಲ್ವಾ ಅದ್ರದ್ದು. ನೆಕ್ಸ್ಟ್, ಸ್ಮೋಕ್, ಇದನ್ನ ಸ್ಮೆಲ್ ಮಾಡ್ಬೋದು. ಗ್ರೇಪ್ಸ್, ತಿನ್ಬೋದು, ಟೇಸ್ಟ್ ಮಾಡ್ಬೋದು. ಗಿಟಾರ್, ಇದನ್ನ ಕೇಳಿಸ್ಕೊಳ್ಬೋದು. ಈ ತರದ ಯಾವ್ದಾದ್ರು ಒಂದು 5 ಸೆನ್ಸಸ್ ಇರುತ್ತೆ. 5 ಸೆನ್ಸಸ್ ಯಾವುದು? ಸೀಯಿಂಗ್, ಹಿಯರಿಂಗ್, ಆಮೇಲೆ ಟೇಸ್ಟ್, ಆಮೇಲೆ ಟಚ್, ಲಾಸ್ಟ್ ಒನ್ ಸ್ಮೆಲ್. ಇದಿಷ್ಟು 5 ನಾವು 5 ಸೆನ್ಸಸ್ ಅಂತ ಹೇಳಿ ಕರಿತೀವಿ. ಈ ರೀತಿ ಯಾವ್ದಾದ್ರು ಒಂದು ಅಬ್ಸರ್ವ್ ಮಾಡಿದ್ರೆ, ಆ ಥಿಂಗಲ್ ಆಗಿರ್ಬೋದು, ಪರ್ಸನಲ್ ಆಗಿರ್ಬೋದು, ಯಾವ್ದಾದ್ರು ಒಂದು ಸೆನ್ಸ್ ಅನ್ನ ನಾವು ನೋಡಿದ್ರೆ ಅದಕ್ಕೆ ಕಾಂಕ್ರೀಟ್ ನೌನ್ ಅಂತ ಹೇಳಿ ಕರಿತೀವಿ. ಓಕೆನಾ? ಈ 8 ಟೈಪ್ಸ್ ಅರ್ಥ ಆಯ್ತು ಅಂತ ಹೇಳಿ ಅನ್ಕೊಳ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.